ಹಾಯ್ ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ದಿ KCT ಆ್ಯಂಡ್ ನೀಟ್ ಒಂದು ಪೂರ್ತಿ ಕಂಪ್ಲೀಟ್ ಕೌನ್ಸ್ಲಿಂಗ್ದಾದರೆ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಪ್ರತಿಯೊಂದು ಏನು ಕಾಲೇಜ್ ಅಡ್ಮಿಷನ್ ಆಯಿತು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಯಿತು, ಆಪ್ಷನ್ ಎಂಟ್ರಿ ಆಯಿತು, ಚಾಯ್ಸ್ ಎಂಟ್ರಿ ಆಯಿತು, ಪ್ರತಿಯೊಂದು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಮಿಸ್ ಔಟ್ ಮಾಡೋಕೋಬೇಡಿ. ಬೇಕಾದ್ರೆ ನಿಮ್ಮ ಟೈಮ್ ಇದ್ದರೆ ಇಲ್ಲ ಅಂದರೆ ಆಮೇಲೆ ನೋಡ್ಕೊಳ್ಳಿ, ಟೈಮ್ ಇದ್ದರೆ ಈಗ ಕ್ಲೀನಾಗಿ ನೋಡಿ ವಿಡಿಯೋನ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆದರೆ ಮಾಡ್ಕೊಳ್ಳಿ. ಏನಪ್ಪ ಇದು ಹೆಂಗೆ ನಿಮಗೆ ಕೌನ್ಸಿಲಿಂಗ್ ಆಗುತ್ತೆ? ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು. ಅಂದರೆ ಥರ್ಡ್ ರೌಂಡ್ ಅಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಥರ್ಡ್ ರೌಂಡ್ ಅಂತ ಕರಿತೀವಿ ನಮ್ಮ KE-ದಲ್ಲಿ. ಮತ್ತು ಯಾವ ಥರ ಚಾಯ್ಸ್ ಎಂಟ್ರಿ, ಯಾವಾಗ ನಮ್ಮ ಕೌನ್ಸಿಲಿಂಗು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲರಿಗೂ ಎಂಡ್ ಆಗುತ್ತೆ ನೋಡಿ. ಇದು ಒಂದು ಡೇಟಾ ಫ್ಲೋ, ಅಂದರೆ ಒಂದು ಏನು ಫ್ಲೋ ಇದೆ, ಇದೇ ಥರ ನಾನು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಬನ್ನಿ. ಏನು ಈಗ ಫಸ್ಟ್ನೇ ಸ್ಟೆಪ್ ಏನು, ನಮ್ಮದು ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಮೊದಲನೇ ಅಂತ ಏನಪ್ಪ ಅಂದರೆ ನಿಮಗೆ ಡೌನ್ಲೋಡಿಂಗ್ ದ ವೆರಿಫಿಕೇಷನ್ ಸ್ಲಿಪ್ ಫ್ರಮ್ KE ವೆಬ್ಸೈಟ್. ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದೇ ಮೇನ್ ಒಂದು ವೆರಿಫಿಕೇಷನ್ ಸ್ಲಿಪ್ಪು ಯಾವಾಗ ನೀವು ಡೌನ್ಲೋಡ್ ಮಾಡ್ಕೋತೀರಾ, ನಿಮ್ಮ ಹತ್ರ ಯಾವಾಗ ಒಂದು ವೆರಿಫಿಕೇಷನ್ ಸ್ಲಿಪ್ಪು ನಿಮ್ಮ ಹತ್ರ ಇರುತ್ತೆ. ಅದು ಯಾವ ಫಾರ್ಮೆಟ್ ಎಲ್ಲ ಇರುತ್ತೆ, ಒಂದು PDF ಫಾರ್ಮೆಟ್ ಇರುತ್ತೆ, ಒಂದು ಪೇಪರ್ ಇರುತ್ತೆ. ಅದರಲ್ಲಿ ಏನಂದರೆ ನಿಮ್ಗೊಂದು ಸೀಕ್ರೆಟ್ ಕೀ ಅನ್ನೋದು ಕೊಟ್ಟಿರ್ತಾರೆ. ಅದರಲ್ಲಿ ಆಲ್ಮೋಸ್ಟ್ ಸಾಕಷ್ಟು ವಿದ್ಯಾರ್ಥಿಗಳು ಇದು ಆಲ್ರೆಡಿ ಗೊತ್ತಿಲ್ಲ ಅಂದರೆ ಜಸ್ಟ್ ಏನಪ್ಪ ಅಂದರೆ ಅದರಲ್ಲಿ ಸೀಕ್ರೆಟ್ ಕೀ ಅನ್ನೋದಿರುತ್ತೆ. ಆ ಒಂದು ವೆರಿಫಿಕೇಷನ್ ಸ್ಲಿಪ್ಪಿಂದ ನೀವು ಆಪ್ಷನ್ ಎಂಟ್ರಿ ಆದರೆ ಮಾಡೋಕ್ಕಾಗುತ್ತೆ. ಇದು ಯಾವುದೇ ಕಾರಣಕ್ಕೂ ಯಾರಿಗೂ ಶೇರ್ ಮಾಡಬಾರ್ದು ಅಂತಂದು ಆಲ್ರೆಡಿ ತುಂಬ ಜನಕ್ಕೆ ಮಾಹಿತಿ ಅದು ತಿಳಿದಿರಲಿ ಅಂದರೆ ಯಾವುದೇ ಕಾರಣಕ್ಕೂ ಯಾರಿಗೂ ಶೇರ್ ಮಾಡೋಕ್ಕಾದ್ರೆ ಹೋಗಬೇಡಿ. ಓಕೆನಾ? ಮೊದಲನೇದು ಒಂದು ನಿಮ್ಮದು ಡೌನ್ಲೋಡಿಂದ ವೆರಿಫಿಕೇಷನ್ ಸ್ಲಿಪ್ ನಮ್ಮ KE ವೆಬ್ಸೈಟು. ಆಮೇಲೆ ಏನಪ್ಪ ಈ ಥರ ಎರಡು ಡಿವೈಡ್ ಆಗಿದೆ. ಏನು, ವೆರಿಫೈ ದ ಡೀಟೇಲ್ ಪ್ರಿಂಟೆಡ್ ಆನ್ ದಿ ವೆರಿಫಿಕೇಷನ್ ಸ್ಲಿಪ್ ಕಾಂಟ್ಯಾಕ್ಟ್ KE ಇನ್ ಕೇಸ್ ಇನ್ ಎನಿ ಡಿಸ್ಕ್ರಿಪ್ಷನ್ಸಿ. ನೋಡಿ ಇದೇನು ಹೇಳ್ತಿದ್ದಾರೆ ಅಂದರೆ ಅದೇ ಹೇಳ್ತಿದ್ದಾರೆ. ಜಸ್ಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮ್ಮೊಂದು ವೆರಿಫಿಕೇಷನ್ ಸ್ಲಿಪ್ ಅಂದರೆ ಸೀಕ್ರೆಟ್ ಕೀ ಅನ್ನೋದಿರುತ್ತೆ. ಯಾರಿಗೂ ನೀವು ಯಾರಿಗೂ ಶೇರ್ ಮಾಡಬೇಡ್ರಿ ಅಂತಲೇ ಅರ್ಥ. ಅಂದರೆ ಪ್ರಿಂಟೆಡ್ ಆಗಿರುತ್ತೆ ಅದರಲ್ಲಿ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮಗೆ ಒಂದು ಸೀಕ್ರೆಟ್ ಕೀನೇ ಪ್ರಿಂಟ್ ಆಗಿರುತ್ತೆ. ಡು ನಾಟ್ ಶೇರ್ ದ ಸೀಕ್ರೆಟ್ ಕೀ ಪ್ರಿಂಟೆಡ್ ಆನ್ ದಿ ವೆರಿಫಿಕೇಷನ್ ಸ್ಲಿಪ್ ವಿತ್ ಎನಿ ಒನ್. ರೀಡ್ ಇನ್ಫಾರ್ಮೇಷನ್ಸ್ ಬುಲೆಟಿನ್ ಫಾರ್ ಎಂಟ್ರಿ ಆಪ್ಷನ್ಸ್ ಆ್ಯಂಡ್ ಸೀಲ್ ಅಲಾಟ್ಮೆಂಟ್ ಪ್ರೊಸೀಜರ್ಸ್. ಅದು ಹೇಳ್ತಾ ಹೋಗ್ತೀನಿ. ಅದೇ ಆಲ್ರೆಡಿ ತುಂಬ ಸರಿ ಹೇಳ್ದಂಗೆ ಸೀಕ್ರೆಟ್ ಕೀನ ಪ್ರಿಂಟ್ ಆಗಿರುತ್ತೆ. ಅದಕ್ಕೆ ಕಾರಣಕ್ಕೂ ಯಾರಿಗೂ ಶೇರ್ ಮಾಡೋಕ್ಕೋಬೇಡಿ. ನೆಕ್ಸ್ಟ್ ಏನು, ಎಂಟ್ರಿ ಆಫ್ ದ ಆಪ್ಷನ್ಸ್ ಬೈ ದ ಎಲಿಜಿಬಲ್ ಕ್ಯಾಂಡಿಡೇಟ್. ಅಂದರೆ ಯಾರು ಎಲಿಜಿಬಲ್ ಇರ್ತೀರಾ, ಈಗ ಎಲ್ಲರೂ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಬಂದಿದೆ ಅಂದರೆ ನೀವೆಲ್ಲರೂ ಎಲಿಜಿಬಲ್ ಇರ್ತೀರಾ. ನೀವೀಗ ಆಪ್ಷನ್ ಎಂಟ್ರಿಗೆ ಆಗ್ತೀರಾ. ಈಗ ಆಪ್ಷನ್ ಎಂಟ್ರಿಯಲ್ಲಿ ಏನಾಗುತ್ತೆ, ಆಪ್ಷನ್ ಎಂಟ್ರಿ ಮೀನ್ಸ್ ಇಂಡಿಕೇಟ್ ದ ಕಾಲೇಜಸ್ ಆರ್ ಕೋರ್ಸಸ್ ಇನ್ ದ ಆರ್ಡರ್ ಬೈ ದ ಪ್ರಯಾರಿಟಿ ಇನ್ ದ KE ಪೋರ್ಟಲ್. ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಅಂದರೆ ಆಪ್ಷನ್ ಎಂಟ್ರಿ ಟೈಮಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಲಿಂಕನ್ನು ಕೊಡ್ತಾರೆ. ಆ ಆಪ್ಷನ್ ಎಂಟ್ರಿ ಲಿಂಕಿಂದ ನೀವು ಆಪ್ಷನ್ ಎಂಟ್ರಿ ಅದು ಮಾಡಬೇಕಾಗಿರುತ್ತೆ. ಅದು ನಿಮ್ಮ ಒಂದು KE ಪೋರ್ಟಲ್ಲೇ ಬರುತ್ತೆ, ಅಲ್ಲೇ ಬಿಡ್ತಾರೆ. ಅದ್ರ ಲಿಂಕ್ ಬೇಕಾದ್ರೆ ಆಮೇಲೆ ಬಿಟ್ಟಾಗ ನಾನು ನಿಮಗೆ ಕೊಡ್ತೀವಿ. ಅದರವರೆಗೆ ಏನು ವರಿ ಮಾಡ್ಕೊಬಿಟ್ಟು ನಿಮಗೆ ಎಲ್ಲರ ಕಾಲೇಜಸ್ ನೇಮು, ಕೋರ್ಸಸ್ ಎಲ್ಲ ಒಂದು ಆಲ್ರೆಡಿ ನೀವು ರೆಡಿ ಮಾಡಿ ಇಟ್ಕೊಂಡಿರಿ. ಅದೇ ಥರ ನೀವು ಅಲ್ಲಿ ಆಪ್ಷನ್ ಎಂಟ್ರಿಯನ್ನು ಮಾಡ್ತೀರಾ. ಜಸ್ಟ್ ಏನಂದರೆ ನಿಮಗೆ ಯಾವ ಥರ ಬೇಕು, ನಿಮಗೆ ಯಾವ ಪ್ರಯಾರಿಟಿಲಿ ಬೇಕೋ ಆ ಥರ ನೀವು ಜಸ್ಟ್ ಅಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀರಾ ಅಷ್ಟೇ. ನೆಕ್ಸ್ಟು ಬೇಸ್ಡ್ ಆನ್ ದಿ ಪ್ರಯಾರಿಟಿ ಆಫ್ ಆಪ್ಷನ್ಸ್ ಎಂಟರ್ಡ್ ಬೈ ದ ಕ್ಯಾಂಡಿಡೇಟ್ ಆ್ಯಂಡ್ ಮೆರಿಟ್ ಸೀಟ್ ಅಲಾಟ್ಮೆಂಟ್ ವಿಲ್ ಬಿ ಟೇಕನ್ ಪ್ಲೇಸ್. ನಿಮಗೆ ಯಾವ ಬೇಸ್ ಮೇಲೆ, ನಿಮ್ಮ ಒಂದು ರ್ಯಾಂಕ್ ಮೇಲೆ ಆಯಿತು, ನಿಮ್ಮ ಒಂದು ಮೆರಿಟ್ ಅಂದರೆ ನಿಮ್ಮ ಒಂದು ಕ್ಯಾಸ್ಟು ಅವೆಲ್ಲ ಏನೇನು ಇರುತ್ತೆ ನಿಮ್ಮದೆಲ್ಲ ಒಂದು ಮೆರಿಟ್ ಮೇಲೆ ಕ್ಯಾಂಡಿಡೇಟ್ಗೆ ಅದರ ಸೀಟ್ ಅದರ ಸಿಗುತ್ತೆ. ಆಮೇಲೆ ಪಬ್ಲಿಕೇಶನ್ಸ್ ಆನ್ ದಿ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್. ಇದೇನಪ್ಪ ಅಂದರೆ ನಿಮಗೆ ಮೊದಲನೇದಾಗಿ ಫಸ್ಟ್ ರೌಂಡ್ ರಿಸಲ್ಟ್ ಅಂತ ಬಿಡಲ್ಲ. ಯಾಕೆಂದರೆ ನೀವು ಆಪ್ಷನ್ಸ್ನ ಫಸ್ಟ್ ಟೈಮ್ ಆಪ್ಷನ್ ಎಂಟ್ರಿ ಮಾಡ್ತಿರ್ತೀರ. ನಿಮಗೆ ಗೊತ್ತಿರೋಲ್ಲ ನಾನು ಕರೆಕ್ಟಾಗಿ ಮಾಡ್ತಿದ್ದೀನೋ ಇಲ್ವೋ, ನಾನು ಈ ಥರ ಮಾಡಿದ್ರೆ ಯಾವ ಕಾಲೇಜ್ ಸಿಗುತ್ತೆ ಅದು ಗೊತ್ತಿರಲ್ಲ. ಅದಕ್ಕೋಸ್ಕರ ಒಂದು ಸ್ಟಾರ್ಟಿಂಗು ಮಾಕ್ ಅಲಾಟ್ಮೆಂಟ್ ಅಂತ ಬಿಡ್ತಾರೆ. ಅಂದರೆ ಮಾಕ್ ಅಲಾಟ್ಮೆಂಟ್ ಅಂದರೆ ಜಸ್ಟ್ ಡಮ್ಮಿ, ಅಂದರೆ ಇದೇನು ಯಾವುದೇ ಕಾರಣಕ್ಕೂ ಇದೇ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಆಮೇಲೆ ಇದೇ ಸಿಗ್ಬೋದು. ಅಂದರೆ ಸುಮ್ಮನೆ ಒಂದು ನೀವು ಹಾಕಿರೋಂಥ ಕಾಲೇಜಸ್ಗೆ ಈ ಸೀಟ್ ಸಿಗ್ಬೋದು. ಇಲ್ಲ ನೀವೇ ಒಂದು 4 ಕಾಲೇಜಸ್ ಹಾಕಿದರೆ ನಿಮ್ಮ ಒಂದು 1 ಲಕ್ಷ ರ್ಯಾಂಕ್ ಇತ್ತಂದರೆ ಸೀಟ್ ಸಿಗೋಲ್ಲ. ನಾಟ್ ಅಲಾಟೆಡ್ ಅಂತಲೇ ಬರುತ್ತೆ. ನೀವು ಅದಕ್ಕೆ ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿ ಅಂತ ಹೇಳ್ತೀನಿ ಪ್ರತಿ ಸರಿನೂ. ಆಮೇಲೆ ನಿಮ್ಗೆ ಯಾವುದು ಒಂದು ಐಡಿಯಾ, ಒಂದು ಬ್ಲೂ ಪ್ರಿಂಟ್ ಥರ ಸಿಗುತ್ತೆ ನಿಮಗೆ ಮಾಕ್ ಅಲಾಟ್ಮೆಂಟಲ್ಲಿ. ನನಗೆ ಈ ಕೋರ್ಸ್ ಈ ಕಾಲೇಜಲ್ಲಿ ಸಿಗ್ಬೋದು ಅನ್ನೋಕ್ಕೆ ಒಂದು ಐಡಿಯಾ ಸಿಗೋಕ್ಕೋಸ್ಕರ ಮಾಕ್ ಅಲಾಟ್ಮೆಂಟು. ನೆಕ್ಸ್ಟ್ ಏನು, ಆಫ್ಟರ್ ದ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಆರ್ ಪಬ್ಲಿಷ್ಡ್, ಕ್ಯಾಂಡಿಡೇಟ್ಸ್ ಕ್ಯಾನ್ ಆ್ಯಡೆಡ್ ಆರ್ ಡಿಲೇಟೆಡ್ ಆರ್ ಮಾಡಿಫೈ ಆರ್ ರೀಅರೇಂಜ್ ದ ಆಪ್ಷನ್ಸ್. ಫೈನಲಿ ಸೇವ್ಡ್ ಆಪ್ಷನ್ಸ್ ವಿಲ್ ಬಿ ಯೂಸ್ಡ್ ಫಾರ್ ದಿ ಸೀಟ್ ಅಲಾಟ್ಮೆಂಟ್. ಆಮೇಲೆ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಮತ್ತೆ ನಿಮಗೆ ಡಿಲೀಟ್ ಮಾಡೋಕ್ಕಾಯ್ತು, ಆ್ಯಡ್ ಮಾಡೋಕ್ಕಾಯ್ತು, ಇನ್ನೊಂದು ಸರಿ ಕೊಡ್ತಾರೆ ಅವಕಾಶ. ಅವಾಗ ಏನಾಗುತ್ತೆ, ನಿಮಗೆ ಹೆಂಗೆ ಬೇಕಾದ್ರೂ ನೀವು ಡಿಲೀಟ್ ಮಾಡ್ಬೋದು. ಇಲ್ಲಾಂದರೆ ಈ ಹೊಸ ಕಾಲೇಜಸ್ ಆ್ಯಡ್ ಮಾಡ್ಬೋದು, ಹೊಸ ಕೋರ್ಸ್ ಆ್ಯಡ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ನಿಮಗೆ ಫಸ್ಟ್ ಫ್ರೆಶ್ ಆಗಿ ಯಾವ ಥರ ಆಪ್ಷನ್ ಎಂಟ್ರಿ ಮಾಡಿರ್ತೀರೋ ಅದೇ ಥರ ನಿಮಗೆ ಇನ್ನೊಂದು ಸರಿ ಕೂಡ ಮಾಕ್ ಅಲಾಟ್ಮೆಂಟ್ ಆದಮೇಲೆ ನಿಮ್ಗೆ ಇನ್ನೊಂದು ಸರಿ ಬಿಡ್ತಾರೆ ಅವಕಾಶ. ಜಸ್ಟ್ 2 ಡೇಸ್ ಕೊಡ್ತಾರೆ ಅಷ್ಟೇ. ಅದಕ್ಕೆ ಹೇಳ್ಬೋದು ಟೈಮ್ ಇದ್ದಾಗೆ ಮಾಡ್ಕೊಂಬಿಡಿ ಆಪ್ಷನ್ ಎಂಟ್ರಿ ಬಿಟ್ಟಾಗ. ಮತ್ತು ನಿಮಗೆ ಮಾಕ್ ಅಲಾಟ್ಮೆಂಟ್ ಆದಮೇಲೇನು ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ರಿಯಲ್ ಅಲಾಟ್ಮೆಂಟ್. ಇದು ಮಾತ್ರ ಯಾವುದೇ ಕಾರಣಕ್ಕೂ ಚೇಂಜ್ ಆಗೋಲ್ಲ. ಏನು ಸೀಟ್ ಅಲಾಟ್ಮೆಂಟ್ ಫಸ್ಟ್ ರೌಂಡ್ ಬರುತ್ತೆ ಆವಾಗ ನೀವು ಚಾಯ್ಸ್ ಎಂಟ್ರಿನೇ ಮಾಡಬೇಕು. ಮತ್ತು ನೀವು ಇನ್ನೊಂದು ಸರಿ ಚಾನ್ಸ್ ಕೊಡಿ, ನೋ ವೇ, ಯಾವುದೇ ಕಾರಣಕ್ಕೂ ಇನ್ನೊಂದು ಚಾನ್ಸ್ ಕೊಡಲ್ಲ. ಪಬ್ಲಿಕೇಶನ್ಸ್ ಆಫ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್. ಆವಾಗ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಆದರೆ ಬಿಡ್ತಾರೆ. ಇವಾಗ ಗೊತ್ತಾಯ್ತು ಅನಿಸುತ್ತೆ ಫಸ್ಟ್ ರೌಂಡ್ ರಿಸಲ್ಟ್ ಬರೋಕ್ಕೆ ಏನೇನು ದಾರಿ ಅನ್ನೋದಿದೆ ನಮಗೆ
ನಿಮಗೆ ಫಸ್ಟು ಯಾರು ಕ್ಯಾಂಡಿಡೇಟ್ ಎಲಿಜಿಬಲ್ ಇರ್ತೀರೋ ಅವರೆಲ್ಲ ಎಲಿಜಿಬಲ್ ಆಗ್ಬೋದು. ಅಂದರೆ ಎಲಿಜಿಬಲ್ ಕ್ಯಾಂಡಿಡೇಟ್ ಅಂದರೆ ಈಗ ನೀವು CETನೇ ಬರ್ದಿರ್ತೀರ, ನೀಟ್ ನನಗೆ ಎಲಿಜಿಬಲ್ ಅನ್ನೋ, ನೀವು ನೀಟ್ ಎಕ್ಸಾಮ್ ಕೂಡ ಬರೆದ್ರೆ ನೀಟ್ ಎಲಿಜಿಬಲ್, ಆ ಥರ ಅಷ್ಟೇ, ಇನ್ನೇನಿಲ್ಲ. ಎಲಿಜಿಬಲ್ಸ್ ಅಂದರೆ ನೀವು KCT ಬರೆದು ವೆರಿಫಿಕೇಷನ್ ಸ್ಲಿಪ್ ಅಂದರೆ KCTಲಿ ಆಪ್ಷನ್ ಮಾಡ್ತೀರಾ, ನೀಟ್ ಬರೆದು ನೀಟ್ ಎಲಿಜಿಬಲ್ ಇದ್ದರೆ ನೀಟು, ಮತ್ತು ಎರಡಕ್ಕೂ ಎಲಿಜಿಬಲ್ ಅಂದರೆ ಎರಡು ಕೂಡ ಮಾಡ್ಬೋದು ಇಷ್ಟೇ. ಆಮೇಲೆ ನಿಮಗೆ ಮಾಕ್ ಅಲಾಟ್ಮೆಂಟು, ಆಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ದು ಅನೌನ್ಸ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಇವಾಗ ಸೀಟ್ ಅಲಾಟೆಡ್ ಫಸ್ಟ್ ರೌಂಡ್ ಸೆಲೆಕ್ಟೆಡ್ ಅಪ್ರಾಪ್ರಿಯೇಟ್ ಚಾಯ್ಸ್. ನಿಮಗೆ ಚಾಯ್ಸ್ ನೋಡಿ, ಇಲ್ಲಿ 2 ಡೇಟಾ ಪ್ಲಸ್ ಅಂದರೆ ಎರಡು ನಿಮಗೆ ಚಾಯ್ಸಸ್ ಇರ್ತವೆ. ಅಂದರೆ ಫಸ್ಟ್ ನಿಮಗೆ ಚಾಯ್ಸ್ ಎಂಟ್ರಿ ಅಂತ. ಚಾಯ್ಸ್ ಎಂಟ್ರಿ ಅಂದರೆ ಏನು, ನಿಮಗೆ 4 ಚಾಯ್ಸಸ್ ಇರ್ತವೆ. ನಿಮಗೆ ಚಾಯ್ಸ್ ಎಂಟ್ರಿ ಬಗ್ಗೆ ಸ್ಪೆಸಿಫಿಕ್ ಆಗಿ 20 ಮಿನಿಟ್ಸು ಡೀಟೇಲ್ ಆಗಿ ಒಂದೇ ಒಂದು ಪಾಯಿಂಟ್ ಕೂಡ ಮಿಸ್ ಮಾಡಿಲ್ಲ, ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ಅದನ್ನ ನೋಡಿಲ್ಲ ಅಂದರೆ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಅಂದರೆ ಏನಂತಂದು ಅದನ್ನು ಹೋಗಿ ನೋಡ್ಕೊಳ್ಳಿ. ಯಾಕಂದರೆ ಅದು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಇಷ್ಟೆಲ್ಲ ಆಗಿರ್ತೀರ, ಈ ಚಾಯ್ಸ್ ಎಂಟ್ರಿಲಿ ಏನಾದ್ರು ಮಿಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಬೇಕಾದ್ರೆ ಸೀನಿಯರ್ನ ಯಾವ ಥರ ಮಿಸ್ ಮಾಡ್ಕೊಂಡ್ರೆ ಕೇಳಿ, ಅವ್ರದ್ದು ಏನೇನಾಗಿರುತ್ತೆ ಅನ್ನೋ ತುಂಬ ಕಷ್ಟ ಇದೆ. ಅದಕ್ಕೆ ಚಾಯ್ಸ್ ಸೆಂಟರ್ ಬಗ್ಗೆ ಸ್ಪೆಸಿಫಿಕ್ ಆಗಿ ವೀಡಿಯೋ ಮಾಡಿದ್ದೀನಿ. ವೀಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಚಾಯ್ಸ್ ಸೆಂಟರ್ ಬಗ್ಗೆ ನೀಟ್ ಐಡಿಯಾ ಸಿಗುತ್ತೆ ನಿಮಗೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಅದ್ರ ಬಗ್ಗೆ ಹೇಳಿದ್ದೀನಿ. ಓಕೆ, ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೀಟ್ ಏನಪ್ಪ ಚಾಯ್ಸ್ ಅನ್ನೋದು ನನಗೆ ಸಿಕ್ಕಿರೋ ಕಾಲೇಜಸ್ ಇಷ್ಟ ಇದೆ, ನಾನು ಹೋಗಿ ಆಪ್ಷನ್ ಎಂಟ್ರಿ ಮಾಡ್ಕೊತೀನಿ. ಫೀಸ್ ಪೇ ಮಾಡಿಬಿಟ್ಟು ಕಾಲೇಜಸ್ ಏನು ಅಡ್ಮಿಷನ್ ಆರ್ಡರ್ ಸಿಕ್ಕರೆ ಅಂದರೆ ಅಡ್ಮಿಷನ್ ಆರ್ಡರ್ ಸಿಕ್ಬಿಡುತ್ತೆ. ಚಾಯ್ಸ್ 1 ತೊಗೊಂಡ್ರೆ, ಚಾಯ್ಸ್ 2 ತೊಗೊಂಡ್ರೆ ನನಗೆ ಸಿಕ್ಕಿರೋ ಕಾಲೇಜಸ್ ಇಷ್ಟ ಇದೆ, ಬಟ್ ನನಗೆ ಮುಂದೆ ಸೆಕೆಂಡ್ ರೌಂಡಲ್ಲಿ ಒಳ್ಳೆ ಕಾಲೇಜಸ್ ಸಿಗ್ಬೋದು, ಅದಕ್ಕೋಸ್ಕರ ನಾನು ಚಾಯ್ಸ್ 2 ತೊಗೋತೀನಿ ಅಂತ ಹೇಳ್ದಂಗೆ. ಅಂದರೆ ನೀವು ಚಾಯ್ಸ್ 2 ತೊಗೊಂಡ್ರೆ ಸಿಕ್ಕಿರೋ ಕಾಲೇಜಸ್ ಹೋಲ್ಡಲ್ಲಿರುತ್ತೆ. ಸೆಕೆಂಡ್ ರೌಂಡಲ್ಲಿ ಇದಕ್ಕಿಂತ ಚೆನ್ನಾಗಿರೋ ಕಾಲೇಜಸ್ ಸಿಕ್ಕರೆ ನಿಮಗೆ ಆ ಕಾಲೇಜಸ್ ಆದರೆ ಅಲರ್ಟ್ ಆಗುತ್ತೆ. ಥರ್ಡ್ ರೌಂಡ್ ಅಂದರೆ ನನಗೆ ಈ ಸಿಕ್ಕಿರೋ ಕಾಲೇಜಸ್ ಇಷ್ಟನೇ ಇಲ್ಲ, ನಾನು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ, ನನಗೆ ಅಲ್ಲಿ ಯಾವುದಾದ್ರು ಚೆನ್ನಾಗಿರೋ ಕಾಲೇಜಸ್ ಆದರೆ ತೊಗೋತೀನಿ, ನನಗೆ ಇದು ಯಾವುದೇ ಥರ ಕಾಲೇಜ್ ಸಿಕ್ಕಿದೆಯಲ್ಲ ಬೇಡ ಅಂತಂದು ಸೀಟ್ ಅಂದರೆ ಚಾಯ್ಸ್ 3 ತೊಗೊಳ್ದು. ಚಾಯ್ಸ್ 4 ಅಂದರೆ ನನಗೆ ಈ KCT ಅಂದರೆ KEದವರ ಸವಾಸನೇ ಬೇಡ, ನಾನು ಮ್ಯಾನೇಜ್ಮೆಂಟಲ್ಲಿ ಇಲ್ಲಾಂದರೆ ಬೇರೆ ಒಂದು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೀಟ್ ತೊಗೋತೀನಿ, ನನಗೆ KE ಅವ್ರ ಸವಾಸ ಬೇಡ ಅಂತ KEಯಿಂದ ಬಿಟ್ಟು ಎಕ್ಸಿಟ್ ಆಗ್ಬಿಡೋದು ಅಷ್ಟೇ. ಆಮೇಲೆ ಸೀಟ್ ನಾಟ್ ಅಲಾಟೆಡ್ ಸ್ಟೂಡೆಂಟ್ಸ್ ಏನಾಗುತ್ತೆ, ನಂಗೆ ಸೀಟ್ ಸಿಕ್ಕಿಲ್ಲ ಫಸ್ಟ್ ರೌಂಡಲ್ಲಿ, ಆ ಥರ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವ್ರಿಗೆ ಏನಾಗುತ್ತೆ, ಸೀಟ್ ನಾಟ್ ಅಲಾಟೆಡ್ ಇನ್ ದ ಫಸ್ಟ್ ರೌಂಡ್, ವೇಟ್ ಫಾರ್ ದಿ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್. ನಿಮಗೇನು ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಅವಲೇ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ಗೆ ಡೈರೆಕ್ಟಾಗಿ ಹೋಗಿರ್ತೀರಾ ನೀವು ಅಂತ ಅರ್ಥ ಅಲ್ಲಿಗೆ. ಅಂದರೆ ನಿಮಗೆ ಸೀಟ್ ಅಲಾಟ್ಮೆಂಟ್ಗೆ ಸೆಕೆಂಡ್ ರೌಂಡಲ್ಲಿ ನೀವು ಅವಲೇ ಪಾರ್ಟಿಸಿಪೇಟ್ ಮಾಡ್ತಿರ್ತೀರಾ, ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಅಂದರೆ. ಈಗ ಚಾಯ್ಸ್ 1 ತೊಗೊಂಡವರು ಡೈರೆಕ್ಟ್ ಎಕ್ಸಿಟ್ ಅಂದರೆ ಡೈರೆಕ್ಟ್ ಅಡ್ಮಿಷನ್ ಮಾಡ್ಕೋತಾರೆ. ಚಾಯ್ಸ್ 4 ತೊಗೊಂಡ್ರು ಅಂದರೆ KCಯಿಂದ ಕೌನ್ಸಿಲಿಂಗಿಂದ ಹೊರಗಡೆ ಹೋಗ್ತಾರೆ. ಇವಾಗ ಉಳಿದಿರೋ ಚಾಯ್ಸ್ 3 ಮತ್ತು ಚಾಯ್ಸ್ 2 ಅವರು ಮಾತ್ರ ಇರ್ತಾರೆ. ಚಾಯ್ಸ್ 2, ಚಾಯ್ಸ್ 3 ಮತ್ತು ಸೀಟ್ ಯಾರಿಗೆ ಅಲಾಟ್ಮೆಂಟ್ ಆಗಿರಲ್ಲ ಅವರು ಸೆಕೆಂಡ್ ರೌಂಡಲ್ಲಿ ಬರ್ತಾರೆ. ಇವಾಗ ಇಬ್ಬರು ಹೋದರು, ಒಂದು ಕಾಲೇಜ್ ಸಿಕ್ಕು ಅಡ್ಮಿಷನ್ ಆದರೂ ಹೋದರು, ಮತ್ತು ನಾನು KE ಕೌನ್ಸಿಲಿಂಗ್ ಬೇಡ ಅಂತಲೂ ಹೋದರು. ಇನ್ನೇನು ಚಾಯ್ಸ್ 2, ಚಾಯ್ಸ್ 3 ಮತ್ತು ಸೀಟ್ ನಾಟ್ ಅಲಾಟೆಡ್ ಸ್ಟೂಡೆಂಟ್ಸ್ ಅದೇ ಇರ್ತಾರೆ. ಈಗ ಸೆಕೆಂಡ್ ರೌಂಡಲ್ಲಿ ಏನಾಗುತ್ತೆ, ಸೇಮ್ ಕ್ಯಾಂಡಿಡೇಟ್ ಕ್ಯಾನ್ ಆಲ್ಟರ್, ಡಿಲೀಟ್, ಮಾಡಿಫೈ ಆರ್ ರೀಅರೇಂಜ್ ದ ಆಪ್ಷನ್ಸ್, ಫೈನಲಿ ಸೇವ್ಡ್ ದ ಆಪ್ಷನ್ಸ್ ವಿಲ್ ಬಿ ಯೂಸ್ಡ್ ಫಾರ್ ದ ಸೀಟ್ ಅಲಾಟ್ಮೆಂಟ್. ಇಲ್ಲಿ ಏನಾದ್ರು ಮಾಕ್ ಅಲಾಟ್ಮೆಂಟ್ ಇರುತ್ತಾ, ಇನ್ನೊಂದು ಸರಿ ಸೆಕೆಂಡ್ ನೋವೇ, ಯಾಕಂದರೆ ಫಸ್ಟ್ ಟೈಮಿಗೆ ಕೊಡ್ತಾರೆ, ಇನ್ನೊಂದು ಸರಿ ನಿಮಗೆ ಮಾಕ್ ಅಲಾಟ್ಮೆಂಟ್ ಆದರೆ ಕೊಡೋದಿಲ್ಲ. ಇವಾಗ ಏನಾಗುತ್ತೆ, ಇಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ಗೆ ಡೈರೆಕ್ಟಾಗಿ ನಿಮ್ಮ ಮತ್ತೆ ಒಂದು ಚಾನ್ಸ್ ಕೊಡ್ತಾರೆ, ನೀವೇನಾದರೂ ಚೇಂಜಸ್ ಮಾಡ್ತೀರಾ. ಅವಲೇನು ಚಾಯ್ಸ್ 3 ಕೊಟ್ಟವ್ರಿಗೆ ಏನಿರುತ್ತೆ, ಆ ಒಂದು ಕಾಲೇಜಸ್ ಬಿಟ್ಟು ಮಿಕ್ಕಿದೆಲ್ಲ ಆ್ಯಡ್ ಮಾಡ್ಬೋದು, ಮಿಕ್ಕಿದೆಲ್ಲ ಏನು ಬೇಕಾದ್ರೆ ಮಾಡ್ಬೋದು. ಚಾಯ್ಸ್ 2 ತೊಗೊಂಡವ್ರಿಗೆ ಕೆಳಗಡೆ ಇರೋ ಕಾಲೇಜಸ್ನ ಏನೂ ಮಾಡೋಕ್ಕಾಗಲ್ಲ, ಮೇಲ್ಗಡೆ ಇರೋ ಕಾಲೇಜಸ್ ಮಾತ್ರ ಆಲ್ಟರ್ ಮಾಡೋದಾಗುತ್ತೆ. ಬಟ್ ನೆಕ್ಸ್ಟು ಇವರು ಯಾರು ನಾಟ್ ಅಲಾಟೆಡ್ ಸ್ಟೂಡೆಂಟ್ಸ್ ಆದರೆ ಏನು ಕಾಲೇಜಸ್ ಇರ್ತಾರೋ ಹಾಗೆ ಆ್ಯಡ್ ಮಾಡೋಕ್ಕೆ ಅವಕಾಶ ಕೊಟ್ಟರೆ ಒಂದೊಂದು ಸರಿ ಕೊಡ್ತಾರೆ, ಇನ್ನೊಂದು ಸರಿ ಕೊಡೋದಿಲ್ಲ. ಅವಾಗ ಅವ್ರು ಕೂಡ ಏನಿರುತ್ತೆ ಡಿಲೀಟ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು, ಚೇಂಜಸ್ ಆದರೆ ಮಾಡ್ಬೋದು ಸೆಕೆಂಡ್ ರೌಂಡಲ್ಲಿ. ಈಗ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಅಂದರೆ ಪಬ್ಲಿಕೇಶನ್ಸ್ ಆಫ್ ದಿ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟು. ಇವಾಗ ಇಲ್ಲಿ ಏನಾಗುತ್ತೆ, ಸೀಟ್ ಯಾರು ಸಿಕ್ಕಿರುತ್ತೆ, ಸೀಟ್ ಅಲಾಟೆಡ್ ಸೆಲೆಕ್ಟೆಡ್ ಅಪ್ರಾಪ್ರಿಯೇಟ್ ಚಾಯ್ಸು, ಅಂದರೆ ಇಲ್ಲಿ ಯಾರು ಸೀಟ್ ಸಿಕ್ಕಿರುತ್ತೆ ಸೇಮ್ ಚಾಯ್ಸಸ್ ಇರುತ್ತೆ. ಅಂದರೆ ಇಲ್ಲಿ ಚಾಯ್ಸ್ಗಳು ಇದು ತುಂಬ ಇಂಪಾರ್ಟೆಂಟ್. ಏನಪ್ಪ ಅಂದರೆ ಸೆಕೆಂಡ್ ರೌಂಡಲ್ಲಿ ಏನಂದರೆ ಫಸ್ಟ್ ರೌಂಡಿಂದ ಚಾಯ್ಸ್ 2 ತೊಗೊಂಡಿರ್ತಾರೆ, ಸೆಕೆಂಡ್ ರೌಂಡಲ್ಲಿ ಅವರು ಈಗ ಚಾಯ್ಸ್ 1 ತೊಗೋಬೇಕು ಕಂಪಲ್ಸರಿ, ನೋ ವೇ, ಬೇರೆ ಆಪ್ಷನ್ಸ್ ಇಲ್ಲ ಅವ್ರಿಗೆ. ಅವಾಗ ಅವರು ಸೇಮ್ ಚಾಯ್ಸ್ 1 ಅಂದರೆ ನಂಗೆ ಸಿಕ್ಕಿರೋ ಕಾಲೇಜಸ್ ಇಷ್ಟ ಇದೆ, ನಾನು ಅಡ್ಮಿಷನ್ ಮಾಡ್ಕೊತೀನಿ, ಅಡ್ಮಿಷನ್ ಆರ್ಡರ್ ಕೊಡಿ. ಸೆಕೆಂಡ್ ರೌಂಡ್ ಅಂದರೆ ನಾನು ಇನ್ನೊಂದು ರೌಂಡ್ಗೆ ಹೋಗ್ತೀನಿ, ಅಲ್ಲೇನೋ ಚೆನ್ನಾಗಿರೋ ಕಾಲೇಜಸ್ ಇದೆ ಅದಕ್ಕೆ ಅಡ್ಮಿಷನ್ ಮಾಡ್ತೀನಿ, ಈಗ ಸಿಕ್ಕಿರೋ ಕಾಲೇಜಸ್ ಓಲ್ಡ್ ಇಕ್ಕೋತೀನಿ. ಚಾಯ್ಸ್ 3 ಅಂದರೆ ಸೇಮ್, ನನಗೆ ಸಿಕ್ಕಿರೋ ಕಾಲೇಜಸ್ ಇಟ್ಟಿಲ್ಲ, ನೆಕ್ಸ್ಟ್ ಇನ್ನೊಂದು ರೌಂಡಲ್ಲಿ ಹೋಗ್ತೀನಿ, ಅಲ್ಲೇನೋ ಸಿಕ್ಕರೆ ತೊಗೋತೀನಿ. ಚಾಯ್ಸ್ 4 ಅಂದರೆ ನನಗೆ ಇಲ್ಲಿ ಇವಾಗ ಸಾಕಾಯ್ತಪ್ಪ ನನಗೆ KE ಅವ್ರ ಸವಸ ಅಂತಂದು ಚಾಯ್ಸ್ 4 ತಂದು ಎಕ್ಸಿಟ್ ಆಗುತ್ತೆ. ಆಯಿತಾ. ಮತ್ತು ಈಗ ಇಲ್ಲಿ ಸೀಟ್ ಸಿಕ್ಕಿಲ್ಲ, ನನಗೆ ಸೀಟ್ ನಾಟ್ ಅಲಾಟೆಡ್, ಅವ್ರು ಏನು ಮಾಡಬೇಕು, ನೆಕ್ಸ್ಟ್ ರೌಂಡ್ಗೆ ವೇಟ್ ಮಾಡಬೇಕಂದ್ರೆ ಥರ್ಡ್ ರೌಂಡ್ಗೆ, ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕರಿತೀವಿ, ಅದನ್ನ ಕ್ಯಾಶುವಲಿಗೆ ಥರ್ಡ್ ರೌಂಡ್ ಅಂತ ಕರಿತಿದ್ದಾರೆ. ಅದು ಸೆಕೆಂಡ್ದ ಮುಂದುವರೆದ ಒಂದು ರೌಂಡ್ ಅಂತ ಕರಿತೀವಿ. ಅಂದರೆ ಇವಾಗ ಮತ್ತೆ ಇನ್ನೂ ಸ್ವಲ್ಪ ರೆಡ್ಯೂಸ್ ಆಗ್ತಾರೆ, ಇಲ್ಲ ಆಗ್ತಾರೆ ಫಸ್ಟ್ ರೌಂಡಲ್ಲಿ ಯಾರಿಗೆ ಸೀಟ್ ಸಿಕ್ಕಿದೆ ಅಡ್ಮಿಷನ್ ಅದ ಅವ್ರು ಅಡ್ಮಿಷನ್ಗೆ ಹೋಗ್ತಾರೆ. ಇನ್ನು ಮತ್ತು ಈಗ ಚಾಯ್ಸ್ 4 ತೊಗೊಂಡ್ರು ಅವ್ರು ಮೊದಲೇ ಕೌನ್ಸಿಲಿಂಗಿಂದ ಹೊರಗಡೆ ಹೋಗ್ಬಿಡ್ತಾರೆ. ಇವಾಗ ಮತ್ತೆ ಯಾರು ಉಳಿತಾರೆ, ಸೇಮ್ ಚಾಯ್ಸ್ 2, ಚಾಯ್ಸ್ 3 ಮತ್ತು ಸೀಟ್ ನಾಟ್ ಅಲಾಟೆಡ್ ಸ್ಟೂಡೆಂಟ್ಸು. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂದರೆ ಕ್ಯಾಶುವಲಿನ ವೇಕೆನ್ಸಿ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಂತ ಕರೀತಾರೆ. ಕ್ಯಾಂಡಿಡೇಟ್ ಕ್ಯಾನ್ ಆಲ್ಟರ್, ಡಿಲೀಟ್ ಆರ್ ಮಾಡಿಫೈ, ರೀಅರೇಂಜ್ ದ ಆಪ್ಷನ್ಸ್, ಫೈನಲಿ ಸೇವ್ಡ್ ಆಪ್ಷನ್ಸ್ ವಿಲ್ ಬಿ ಯೂಸ್ಡ್ ಫಾರ್ ದಿ ಸೀಟ್ ಅಲಾಟ್ಮೆಂಟ್. ಅಂದರೆ ಸೇಮ್ ಅದೇ ಥರನೇ ಏನು ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ಗೆ ಅಂದರೆ ಸೀಟ್ ಅದನ್ನೇ ಅಲಾಟರ್ ಮಾಡ್ಬೋದು, ಚೇಂಜ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಎಲ್ಲ ಆದರೆ ಮಾಡ್ಬೋದು. ಅದನ್ನ ಮತ್ತೆ ಏನು ಮಾಡ್ತಾರೆ, ಆಫ್ಟರ್ ದ ಈಗೇನು ನೀವು ಆಲ್ಟರ್ ಮಾಡಿದ್ವಿ, ಚೇಂಜ್ ಮಾಡಿದ್ವಿ, ನಿಮ್ಮ ಚಾಯ್ಸ್ ಪ್ರಕಾರ, ಅಂದರೆ ಚಾಯ್ಸ್ ಏನು ತೊಗೊಂಡ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಥರ ಆಲ್ಟರ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಚೇಂಜಸ್ ಮಾಡ್ಬೋದು ಅನ್ನೋದು.
ನೆಕ್ಸ್ಟು ಆಫ್ಟರ್ ಪಬ್ಲಿಕೇಶನ್ಸ್ ಆಫ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಕ್ಯಾಶುವಲಿ ವೇಕೆನ್ಸಿ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಅಂದರೆ ಇನ್ನು ಅದೇ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ದೇರ್ ವಿಲ್ ಬಿ ನಾಟ್ ಎನಿ ಚಾಯ್ಸ್ ಟು ಸೆಲೆಕ್ಟ್ ಕ್ಯಾಂಡಿಡೇಟ್ ಟು ಹ್ಯಾವ್ ಕಂಪಲ್ಸರಿ ಜಾಯಿನ್ ದಿ ಸೆಲೆಕ್ಟೆಡ್ ಕಾಲೇಜ್. ಇವಾಗ ನಿಮಗೆ ಇಲ್ಲಿ ಯಾವುದಾದ್ರೂ ಚಾಯ್ಸ್ ಕೊಡ್ತಾರಾ ನಮಗೆ ಅಂತಂದರೆ ನೋ, ಇಲ್ಲಿ ನಿಮಗೆ ಯಾವುದು ಕಾರಣಕ್ಕೂ ಚಾಯ್ಸಸ್ ಇರೋಲ್ಲ. ಯಾರು ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿಂದಲೇ ಕಾಲೇಜಸ್ ಸಿಗುತ್ತೆ, ನೀವು ಕಂಪಲ್ಸರಿ ಕಾಲೇಜಸ್ಗೆ ಹೋಗಿ ಅಡ್ಮಿಷನ್ ಆಗಲೇಬೇಕು. ಅಂದರೆ ಚಾಯ್ಸ್ 2 ತೊಗೊಂಡವರು, ಚಾಯ್ಸ್ 3 ತೊಗೊಂಡವರು ಎಲ್ಲರೂ ಚಾಯ್ಸ್ 1 ತೊಗೋಬೇಕು. ಈಗ ನಾನು ಇನ್ನೂ ಒಂದು ಅವಕಾಶ ಇದೆ, ಏನಪ್ಪ ಅಂದರೆ ನನಗೆ ಈಗ ಸೀಟ್ ಅಲಾಟ್ಮೆಂಟ್ ಆಗಿದೆ, ನಾನು ಕೆಯಿಂದ ಹೊರಗಡೆ ಬರಬೇಕು. ಸೀಟ್ನ ಸರೆಂಡರ್ ಅಂದರೆ ಮಾಡ್ಬೋದು. ಡೈರೆಕ್ಟಾಗಿ ಕೆ ವೆಬ್ಸ್ ಅಂದರೆ ಕೆ ಒಂದು ಆಫೀಸಿಗೆ ಹೋಗ್ಬಿಟ್ಟು ಅದಕ್ಕೆ ಫೈನ್ ಕಟ್ತಾರೆ. ಅಂದರೆ 5,000 ರೂಪೀಸ್ ಫೈನ್ ಕಟ್ಬಿಟ್ಟು ನೀವು ಸೀಟ್ನ ಕ್ಯಾನ್ಸಲೇಷನ್ ಮಾತ್ರ ಮಾಡ್ಕೊಂಬರ್ಬೋದಾಗಿರುತ್ತೆ. ಯಾರು ನನಗೆ ಬೇಡ ಅಂತ ಅನ್ನೋ ವಿದ್ಯಾರ್ಥಿಗಳಿಗೆ. ಆದರೆ ಮಿಕ್ಕಿದವ್ರಿಗೆ ಯಾರು ಕಾಲೇಜ್ ಸೀಟ್ ಸಿಗುತ್ತೆ ಅವ್ರಿಗೆ ಅಡ್ಮಿಷನ್ ಆಗಲೇಬೇಕು. ನಿಮ್ಗೆ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ರೌಂಡ್ ಅನ್ನೋದಿರಲ್ಲ. ಇದುವರೆಗೂ ನಿಮಗೆ 3 ರೌಂಡ್ಸ್ ಆದರೆ ಇಲ್ಲಿರುತ್ತೆ. ಅಂದರೆ ಫಸ್ಟ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಮತ್ತು ಚಾಯ್ಸ್ ಎಂಟ್ರಿ. ನೋಡಿ, ಇದರಲ್ಲಿ ನಿಮ್ಗೆ ಏನು ಗಮನಿಸಬೇಕಂದ್ರೆ, ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಾದರೆ ನಿಮ್ಗೆ ಇಷ್ಟೊಂದಿನ ಟೈಮ್ ಕೊಟ್ಟರು ಆಪ್ಷನ್ ಎಂಟ್ರಿ ಬಗ್ಗೆ ಕಾಲೇಜಸ್ ಕೋಡ್ ಆಯಿತು, ಇಂಜಿನಿಯರ್ ಸ್ಟೂಡೆಂಟ್ಸ್ ಪ್ಲೇಸ್ಮೆಂಟ್ಸು, ಆಮೇಲೆ ಕ್ಯಾಂಪಸ್ ಬಗ್ಗೆ ಅದನ್ನು ನೋಡ್ಕೊಂಡ್ವಿ. ಆಮೇಲೆ ಮೆಡಿಕಲ್ ಸ್ಟೂಡೆಂಟ್ಸ್ ಆದ್ರೆ ಆಮೇಲೆ ಗೌರ್ಮೆಂಟ್ ಸೀಟ್ಸ್ ಅದನ್ನು ನೋಡ್ಕೊಂಡ್ರೆ, BS ನರ್ಸಿಂಗು, ಅಗ್ರಿಕಲ್ಚರ್ಸ್ ಎಲ್ಲ ಒಂದು ಸ್ಟೂಡೆಂಟ್ಸ್ ಆದರೆ ನೀವು ಆಪ್ಷನ್ ಎಂಟ್ರಿಗೆ ನೀವು ಅಲ್ಲಿ ಕಾಲೇಜಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ. ಆದರೆ ನಿಮಗೆ ಇಲ್ಲಿ ಏನು ಗೊತ್ತಿಲ್ಲ ಅಂದರೆ ಚಾಯ್ಸ್ ಎಂಟ್ರಿ ಬಗ್ಗೆ ಗೊತ್ತಿಲ್ಲ. ಚಾಯ್ಸ್ ಎಂಟ್ರಿ ಬಗ್ಗೆ ನೀಟಾಗಿ 20 ಮಿನಿಟ್ಸ್ ಇದೆ, ಬೇಕಾದ್ರೆ ನಿಮಗೆ ಟೈಮ್ ಇಲ್ಲಿ ಸ್ಪೆಂಡ್ ಮಾಡಬೇಕಾಗುತ್ತೆ. ಚಾಯ್ಸ್ 1 ಪ್ರತಿಯೊಂದು ಈಗ ನಾನು ಮೇಲೆ ಹೇಳಿದ್ದು ಜಸ್ಟ್ ಅಂದರೆ ಚಾಯ್ಸ್ 1 ಅಂದರೆ ಹಿಂಗೆ ಅಂತ, ಅಲ್ಲಿ ನಿಮಗೆ ಚಾಯ್ಸಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅದರ ಕೊಟ್ಟಿದ್ದೀನಿ. ಎಲ್ಲಿ ಸಿಗುತ್ತೆ ಅಂದರೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆ ಚಾಯ್ಸ್ ಎಂಟ್ರಿ ಅಂತಲೇ ಅದ್ರ ನೀಟಾಗಿ ವೀಡಿಯೋ ಮಾಡಿದ್ದೀನಿ. ನಾನು ಹೋಗಿ ವೀಡಿಯೋ ನೋಡ್ಕೊಳ್ಳಿ. ಯಾಕಂದರೆ ನಿಮಗೆ ಚಾಯ್ಸ್ ಎಂಟ್ರಿ ಬಗ್ಗೆ ತಿಳ್ಕೊಂಡಿದ್ರೆ ಮಾತ್ರ ನಿಮಗೆ ಓಕೆ ನಂಗೆ ಇದು ಅಂತ ಗೊತ್ತಾಗ್ಬಿಡುತ್ತೆ ಅಷ್ಟೇ. ಇಷ್ಟೇ ವೀಡಿಯೋದಲ್ಲಿ ಏನಾದರೂ ಇನ್ಫಾರ್ಮೇಷನ್ ಆಗಿತ್ತು, ನನಗೇನಾದರೂ ಒಂದು ಸ್ವಲ್ಪ ಮಾಹಿತಿ ಸಿಕ್ಕಿತ್ತು ಅಂದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ವೀಡಿಯೋಗಾದರೆ ಲೈಕ್ ಕೊಡಿ. ಯಾಕೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ಥರ ಒಂದು ವೀಡಿಯೋ ಆದರೆ ನಾವು ನಿಮಗೆ ಕೊಡ್ತಾ ಇರ್ತೀವಿ. ಯಾಕಂದರೆ ಈ ಥರ ಮೊದಲೇ ಇನ್ಫಾರ್ಮೇಷನ್ ಕೊಟ್ಟರೆ ನಿಮಗೆ ಒಂದು ಬ್ಲೂ ಪ್ರಿಂಟ್ ಥರ, ನೀವು ಎಕ್ಸಾಮ್ಗೆ ನೋಡಿ, ನೀವು ಎಕ್ಸಾಮ್ ಪ್ರಿಪ್ರೇಷನ್ ಆಗೋ ಟೈಮಲ್ಲಿ ಯಾವ ಥರ ಬ್ಲೂ ಪ್ರಿಂಟ್ ಸಿಗುತ್ತೆ ಆವಾಗ ನಿಮಗೆ ಸ್ಕೋರ್ ಮಾಡೋಕ್ಕೆ ಎಷ್ಟು ಈಜಿ ಆಗುತ್ತೆ. ಅದೇ ಥರ ನಿಮಗೆ ಕೌನ್ಸಿಲಿಂಗ್ ಟೈಮಲ್ಲಿ ಈ ಥರ ನಿಮಗೆ ಆಲ್ರೆಡಿ ಒಂದು ಬ್ಲೂ ಪ್ರಿಂಟ್ ಥರ ಕೊಟ್ಟರೆ ನಿಮಗೆ ಯಾವುದೇ ಕಾರಣಕ್ಕೂ ಭಯ ಇರಲ್ಲ. ಆರಾಮ್ ಇಷ್ಟ ಆಯ್ತಾನೆ ಇಷ್ಟ ಅನ್ಕೊಂಡು ಮುಂದಿನ ರೌಂಡಲ್ಲಿ ಹೋಗ್ತಾ ಇರ್ತೀರ. ನಂಗೆ ಗೊತ್ತು ನೆಕ್ಸ್ಟ್ ರೌಂಡ್ ಇದು ಮಾಡಬೇಕು, ಹಿಂಗೆ ಮಾಡಬೇಕಂತ ಇನ್ನೊಬ್ಬರಿಗೆ ನೀವು ಫ್ರೆಂಡ್ ಕೂಡ ಹೇಳ್ತೀರಾ ಗೈಡ್ ಮಾಡೋದು, ಆಯಿತಾ. ಈ ಥರ ನಾನು ನಿಮಗೆ ಇನ್ಫಾರ್ಮೇಷನ್ ಅದ್ರ ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೂ ಏನೇ ಒಂದು ಇನ್ಫಾರ್ಮೇಷನ್ಸ್ ಬರಲಿ, ಏನೇ ನೋಟಿಫಿಕೇಶನ್ ಬರಲಿ, ಖಂಡಿತ ಆದರೆ ನಾವು ನಿಮಗೆ ತಿಳಿಸ್ತಾ ಇರ್ತೀವಿ. ಇದನ್ನು ನಿಮಗೆ ಬಿಗ್ ಬುಲೆಟಿನ್ಸ್ ಅಂತ ಕೊಡ್ತಾ ಇರ್ತಾರೆ. ನಮ್ಮ ಕೆ ವೆಬ್ಸೈಟಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಒಂದು PDF. ಇಲ್ಲಿ ನಿಮಗೆಲ್ಲ ಯಾವ್ಯಾವ ಕೋರ್ಸಲ್ಲಿ ಎಷ್ಟೆಷ್ಟು, ಅಂದರೆ ಯಾವ್ಯಾವ ಕೋರ್ಸಸ್ಸಲ್ಲಿ ಎಷ್ಟೆಷ್ಟು ಕಾಲೇಜಸ್ಸು ಮತ್ತು ಯಾವ ಕಾಲೇಜಸ್ಸಲ್ಲಿ ಎಷ್ಟೆಷ್ಟು ಕೋರ್ಸಸ್ಸು ಎಲ್ಲ ಮಾಹಿತಿ ಆದರೆ ತಿಳಿಯುತ್ತೆ. ಹೋಗಿ ಇದನ್ನು ಓದ್ಕೋಬೋದು ಬೇಕಾದರೆ. ಇಷ್ಟೇ ವೀಡಿಯೋ ಇಷ್ಟ ಆಯ್ತು ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.